ಅಪರ ತ್ಯಾಗ ಬ್ರಹ್ಮ, ಸಂಗೀತ ಕಲಾನಿಧಿ ಶ್ರೀ ಅನಂತರಾಮ ಶರ್ಮರವರಿಗೆ ಈ ಗುರುಪೌರ್ಣಮಿ ಸಂದರ್ಭದಲ್ಲಿ ಅವರ ಶಿಷ್ಯರು ಹೀಗೆ ಸನ್ಮಾನಿಸುವುದು ಅವರ ನಿರ್ಮಲವಾದ ಗುರುಭಕ್ತಿಗೆ ನಿದರ್ಶನ. ಇದೇ ವೇದಿಕೆಯ ಮೇಲೆ ಅವರ ಆಪ್ತಮಿತ್ರನಾಗಿ ಈ ದಂಪತಿಗಳಿಗೆ ಶುಭಾಶಯ ಕೋರುವುದು ನನ್ನ ಅದೃಷ್ಟ. ನಿಜವಾಗ್ಲೂ ಇದು ಅಪರೂಪವಾದ ಅನುಭವ. ಇಂದಿನ ಈ ದೃಶ್ಯ ನಮ್ಮ ಸಂಸ್ಕೃತಿಗೆ ಪಲ್ಲವಿ, ನಮ್ಮ ಸಾಂಪ್ರದಾಯಕ್ಕೆ ಅನುಪಲ್ಲವಿ, ನಮ್ಮ ಸಭ್ಯತೆಗಳಿಗೆ ಚರಣಗಳು. ಇವುಗಳೇ ನಮ್ಮ ಜಾತಿಗೆ ಮಂಗಳಚರಣವಾಗಬೇಕೆಂದು, ಮಾರ್ಗದರ್ಶಕವಾಗಬೇಕೆಂದು ಕೋರುತ್ತೇನೆ. ಈಗ ಶ್ರೀ ಶರ್ಮಾ ಅವರು ತಮ್ಮ ಶಿಷ್ಯರಿಗೆ ಅವರು ಕೊಡುವ ಶುಭಾಶಯಗಳನ್ನು ಸ್ವರಾಕ್ಷತೆಗಳಿಂದ ತಮ್ಮ ಮಧುರ ಕಂಠದಿಂದ ಹಾಡುತ್ತಾರೆ. ಯಾರೋ ಅನಂತರಾಮ ಶರ್ಮಾ ಅವರ ಶಿಷ್ಯರಂತೆ ಪ್ರಯಾಣದಲ್ಲಿ ಏನೋ ತೊಂದರೆ ಆಗಿ ಸಭೆ ಬರೋದಕ್ಕೆ ತಡ ಆಯ್ತು ಅಂತ ಕ್ಷಮಿಸಬೇಕು ಅಂತ ಬೇಡ್ಕೊಳ್ತಾ ಅನಂತರಾಮ ಶರ್ಮಾ ಅವರ ದರ್ಶನ ಪಡೆಯೋಕೆ ಅವಕಾಶ ಕಲ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅವ್ರು ಬರಬಹುದು. ಸರಿಗಮಗಳಲ್ಲಿ ಇನ್ನು ಬೆಳೆಯದಿರುವ ನಾನು ಪರಮ ಪೂಜನೀಯ ಅನಂತರಾಮ ಶರ್ಮರವರಿಗೆ ಏಕಲವ್ಯ ಶಿಷ್ಯನಾಗಿದ್ದೇನೆ. ಈ ಗುರುಪೌರ್ಣಮಿ ಸಂದರ್ಭದಲ್ಲಿ ಅವರನ್ನ ಗೌರವದಿಂದ ಸತ್ಕರಿಸಬೇಕಂತಿದ್ದೀನಿ. ಆದರೆ ನಾನು ಬಡವ. ಅನುಮತಿ ಕೊಟ್ರೆ ಕೆಲವು ಸ್ವರ ಪುಷ್ಪಗಳನ್ನು ಅವ್ರ ಪಾದಗಳ ಮುಂದೆ ಇಡುವ ಅವಕಾಶ ಕೊಡಬೇಕೆಂದು ಅವ್ರನ್ನ ಕೇಳ್ಕೊತೀನಿ.